ಅದು ಜಗತ್ತನ್ನೇ ಭಾರತದತ್ತ ಆಶ್ಚರ್ಯದಿಂದ ತಿರುಗಿ ನೋಡುವಂತೆ ಮಾಡಿದ ಸ್ಮಾರಕ. ಅದು ಕಠಿಣ ಬಂಡೆಕಲ್ಲನ್ನ ಯಾವುದೇ ಆಧುನಿಕ ಯಂತ್ರೋಪಕರಣಗಳಿಲ್ಲದೆ ಮಾನವ ಶಕ್ತಿಯಿಂದ ಕೆತ್ತಿ ರೂಪಿಸಿದ ಅದ್ಭುತ ಶಿಲ್ಪಕಾವ್ಯ. ಇಂತಹ ಮಹಾದ್ಭುತವನ್ನ ಕಟ್ಟಿಸಿದವರು ಕನ್ನಡಿಗರು. ಕನ್ನಡಿಗರ ಮಹಾನ್ ಸಾಮ್ರಾಜ್ಯವಾದ ರಾಷ್ಟ್ರಕೂಟ ರಾಜವಂಶದವರು. ಅವರ ಕಾಲದಲ್ಲಿ ಸಾವಿರಾರು ಶಿಲ್ಪಿಗಳು ಮತ್ತು ಕಾರ್ಮಿಕರು ಹಲವು ವರ್ಷಗಳ ಕಾಲ ಶ್ರಮಿಸಿ ಈ ಅದ್ಭುತ ಸೃಷ್ಟಿಯನ್ನ ನಿರ್ಮಿಸಿದರು. ಇಂದು ನಾವು ಎಲ್ಲೋರಾದ ಕತ್ತಲ ಗುಹೆಯೊಳಗೆ ಬೆಳಕಿನ ಇತಿಹಾಸವನ್ನ ಹುಡುಕಲು ಹೊರಟಿದ್ದೇವೆ. 3 ಧರ್ಮಗಳ ಸಂಗಮವಾದ ಎಲ್ಲೋರದಲ್ಲಿ ಒಟ್ಟು 34 ಗುಹೆಗಳು, 2 ಕಿಲೋಮೀಟರ್ ಉದ್ದದ ಪರ್ವತದಲ್ಲಿ ಗುಹೆಗಳು ಹರಡಿವೆ. 12 ಗುಹೆಗಳು ಬೌದ್ಧ ಧರ್ಮಕ್ಕೆ ಸೇರಿದ್ದರೆ 17 ಹಿಂದೂ ಧರ್ಮಕ್ಕೆ ಮತ್ತು 5 ಜೈನ ಧರ್ಮಕ್ಕೆ ಸೇರಿವೆ. ಪ್ರತಿ ಗುಹೆಯು ಒಂದು ಯುಗದ ಉಸಿರು. ಒಂದೇ ಸ್ಥಳದಲ್ಲಿ 3 ಧರ್ಮಗಳ ಶಿಲ್ಪಕಲೆಯ ಸಮ್ಮಿಲನವೇ ವಿಶೇಷ ಅನುಭವವನ್ನು ನೀಡುವಂಥದ್ದು ಖಂಡಿತ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಇದೀಗಲೇ ಸಬ್ಸ್ಕ್ರೈಬ್ ಮಾಡಿ. ಇತಿಹಾಸದ ಈ ಅನ್ವೇಷಣೆಯಲ್ಲಿ ನಮ್ಮೊಂದಿಗಿರಿ. ಒಂದು ಕ್ಷಣ ಕಣ್ಣು ಮುಚ್ಚಿ ಕಲ್ಪಿಸಿಕೊಳ್ಳಿ. 8ನೇ ಶತಮಾನ. ಮಹಾರಾಷ್ಟ್ರದ ಬೆಟ್ಟಗಳ ಮಧ್ಯೆ ನಿಶ್ಶಬ್ದ ಹರಡಿದೆ. ಕಲ್ಲುಗಳ ಮೇಲೆ ಮನುಷ್ಯನ ಕನಸುಗಳು ಮುದ್ರೆಯಾಗುತ್ತಿವೆ. ಆ ಬೆಟ್ಟದ ಹೃದಯವನ್ನ ನಿಧಾನವಾಗಿ ತೆರೆದವರು ಸಾಮಾನ್ಯ ಶಿಲ್ಪಿಗಳಲ್ಲ, ಅವರು ಕಾಲವನ್ನೂ ಮೀರಿದ ಕಲಾವಿದರು. ಈ ಅದ್ಭುತ ಸೃಷ್ಟಿಯ ಹಿಂದೆ ಅನೇಕ ಕಾರ್ಮಿಕರು ಮತ್ತು ರಾಜರ ಅಪಾರ ಶ್ರಮ ಅಡಗಿದೆ. ಸುಮಾರು 5 ರಿಂದ 6 ತಲೆಮಾರುಗಳ ಕಾಲ ನಿರಂತರವಾಗಿ ನಿರ್ಮಾಣಗೊಂಡು ಬಂದ ಅದ್ಭುತ ರಚನೆ ಇದು. ಕಠಿಣ ಬಂಡೆಕಲ್ಲನ್ನ ಕೊರೆದು ನಿರ್ಮಿಸಲಾದ ಈ ಸ್ಮಾರಕವನ್ನ ಆರಂಭದಿಂದ ಅಂತ್ಯದವರೆಗೆ ಅತ್ಯಂತ ಅಚ್ಚುಕಟ್ಟಾಗಿ ಕಟ್ಟಲಾಗಿದೆ. ಒಂದು ಸಣ್ಣ ತಪ್ಪು ನಡೆದಿದ್ದರೂ ಸಹ ಹಲವಾರು ಶತಮಾನಗಳ ಪರಿಶ್ರಮ ವ್ಯರ್ಥವಾಗುವ ಸಾಧ್ಯತೆ ಇತ್ತು. ಶತಮಾನಗಳ ಹಿಂದೆ ಇಷ್ಟು ಅಚ್ಚುಕಟ್ಟಾದ ಇಂಜಿನಿಯರಿಂಗ್ ಯೋಜನೆ ಮತ್ತು ತಾಳ್ಮೆ ಇದ್ದದ್ದು ನಿಜಕ್ಕೂ ಆಶ್ಚರ್ಯಕರವಾಗಿದೆ. ಎಲ್ಲೋರ ಗುಹೆಗಳು ಮಹಾರಾಷ್ಟ್ರದ ಸಂಭಾಜಿನಗರದಿಂದ 29 ಕಿಲೋಮೀಟರ್ ದೂರದಲ್ಲಿರುವ ವಿಶ್ವಪ್ರಸಿದ್ಧ ಸ್ಥಳ. ಇದು ಯುನೆಸ್ಕೋ ವಿಶ್ವ ಹೆರಿಟೇಜ್ ತಾಣಗಳಲ್ಲಿ ಕೂಡ ಒಂದಾಗಿದೆ. ಇದು ಕ್ರಿಸ್ತಶಕ 6ನೇ ಶತಮಾನದಿಂದ 10ನೇ ಶತಮಾನದಲ್ಲಿ ನಿರ್ಮಾಣಗೊಂಡವು. ಈ ಸ್ಥಳದಲ್ಲಿ 100ಕ್ಕೂ ಹೆಚ್ಚು ಗುಹೆಗಳಿದ್ದು ಎಲ್ಲವನ್ನೂ ಬಸಾಲ್ಟ್ ಬಂಡೆಗಳಿಂದ ಅಗೆದು ತೆಗೆಯಲಾಗಿದೆ. ಅವುಗಳಲ್ಲಿ 34 ಸಾರ್ವಜನಿಕರಿಗೆ ಮುಕ್ತವಾಗಿದೆ. ಪ್ರತಿಯೊಂದು ಗುಹೆಯು ಆ ಕಾಲದಲ್ಲಿ ಪ್ರಚಲಿತದಲ್ಲಿರುವ ದೇವತೆಗಳು ಮತ್ತು ಪುರಾಣಗಳನ್ನು ಪ್ರತಿನಿಧಿಸುತ್ತವೆ. ಅವುಗಳು ಪ್ರಾಚೀನ ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದ ಧಾರ್ಮಿಕ ಸಾಮರಸ್ಯವನ್ನು ವಿವರಿಸುತ್ತವೆ. ಸ್ಮಾರಕಗಳ ನಿರ್ಮಾಣಕ್ಕೆ ಹಣವನ್ನು ರಾಜಮನೆತನದವರು, ವ್ಯಾಪಾರಿಗಳು ಮತ್ತು ಈ ಪ್ರದೇಶದ ಶ್ರೀಮಂತರು ಒದಗಿಸಿದರು. ಈ ಗುಹೆಗಳು ದೇವಾಲಯಗಳಾಗಿ ಮತ್ತು ಯಾತ್ರಿಕರಿಗೆ ವಿಶ್ರಾಂತಿ ತಾಣವಾಗಿ ಕಾರ್ಯನಿರ್ವಹಿಸುತ್ತಿದ್ದರೂ ಪ್ರಾಚೀನ ದಕ್ಷಿಣ ಏಷ್ಯಾದ ವ್ಯಾಪಾರ ಮಾರ್ಗದಲ್ಲಿ ಈ ಸ್ಥಳವು ಡೆಕ್ಕನ್ ಪ್ರದೇಶದಲ್ಲಿ ಒಂದು ಪ್ರಮುಖ ವಾಣಿಜ್ಯ ಕೇಂದ್ರವಾಯಿತು. ಬಂಡೆಗಳನ್ನು ಕೊರೆದು ಗುಹೆಗಳನ್ನು ನಿರ್ಮಿಸಿ ಅದರೊಳಗೆ ಚಿಕ್ಕ ಚಿಕ್ಕ ಕೊಠಡಿಗಳನ್ನು ಮಾಡಲಾಗಿದೆ. ಇವು ಧ್ಯಾನಕ್ಕೆ ಬಳಸುತ್ತಿದ್ದ ಸ್ಥಳಗಳೆಂದು ಹೇಳಲಾಗುತ್ತದೆ. ಇಂದು ಈ ಪ್ರದೇಶದಲ್ಲಿ ಸುಂದರ ಉದ್ಯಾನವನಗಳನ್ನು ನಿರ್ಮಿಸಿ ಇದರ ಸೌಂದರ್ಯಕ್ಕೆ ಇನ್ನಷ್ಟು ಮೆರುಗು ನೀಡಲಾಗಿದೆ. ದೂರದಿಂದ ನೋಡಿದರೆ ಇದು ಸಾಮಾನ್ಯ ಬೆಟ್ಟದಂತೆ ಕಾಣುತ್ತದೆ, ಆದರೆ ಹತ್ತಿರ ಹೋಗಿ ನೋಡಿದಾಗ ಈ ಅದ್ಭುತ ಶಿಲ್ಪ ವೈಭವ ನಮ್ಮನ್ನ ಆಶ್ಚರ್ಯದಿಂದ ತುಂಬಿಸುತ್ತದೆ. ಈ ದೇವಾಲಯವನ್ನ ಇಷ್ಟು ಸೂಕ್ಷ್ಮವಾಗಿ ನಿರ್ಮಿಸಿದ್ದಾರೆಂದರೆ ಪ್ರತಿಯೊಂದು ಗರ್ಭಗುಡಿಗೂ ಸೂರ್ಯನ ಬೆಳಕು ನೇರವಾಗಿ ತಲುಪುವಂತೆ ವಿನ್ಯಾಸ ಮಾಡಲಾಗಿದೆ. ಈ ಬೆಟ್ಟದ ಮೇಲೆ ಏರಿ ಕೆಳಗಿನ ದೃಶ್ಯವನ್ನು ನೋಡುವ ಅವಕಾಶ ಇಲ್ಲ. ಆದರೂ ಕೆಲವು ಪ್ರವಾಸಿಗರು ಕಾನೂನು ಮೀರಿ ಈ ದುಸ್ಸಾಹಸಕ್ಕೆ ಮುಂದಾಗಿ ಅಪಘಾತಕ್ಕೊಳಗಾದ ಉದಾಹರಣೆಗಳಿವೆ. ಇಲ್ಲಿಗೆ ಭೇಟಿ ನೀಡಿದಾಗ ಒಂದು ಟೂರ್ ಗೈಡ್ ಅನ್ನು ತೆಗೆದುಕೊಂಡರೆ ಉತ್ತಮ. ಅವರು ಈ ಕಲ್ಲಿನ ಇತಿಹಾಸ ಮತ್ತು ಶಿಲ್ಪಗಳ ಮಹತ್ವವನ್ನು ಅತ್ಯಂತ ಆಸಕ್ತಿದಾಯಕವಾಗಿ ವಿವರಿಸುತ್ತಾರೆ. ಕೆಲವು ಕಲ್ಲಿನ ಕಂಬಗಳಲ್ಲಿ ಸಂಗೀತ ವಾದ್ಯಗಳಂತೆ ಧ್ವನಿ ಮೂಡುವ ವಿಶೇಷ ಅನುಭವವೂ ದೊರಕುತ್ತದೆ.
ಇಲ್ಲಿ ಬುದ್ಧನ ಧ್ಯಾನಮಗ್ನ ಭಂಗಿಯಲ್ಲಿರುವ ಒಂದು ವಿಗ್ರಹವಿದೆ. ಅದರೊಂದಿಗೆ ಬೋಧಿಸತ್ವ ಹಾಗೂ ಅದರ ಹಿಂದೆ ಬೋಧಿ ವೃಕ್ಷದ ಶಿಲ್ಪವನ್ನ ಕಾಣಬಹುದು. ಇದು ಬುದ್ಧನಿಗೆ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯವಾದ ಕ್ಷಣವನ್ನ ಪ್ರತಿನಿಧಿಸುತ್ತದೆ. ದೇವತೆಗಳ ವಿಗ್ರಹಗಳು ಹಾಗೂ ಐತಿಹಾಸಿಕ ಕಥೆಗಳನ್ನ ಕಲ್ಲಿನಲ್ಲಿ ಅದ್ಭುತವಾಗಿ ಕೆತ್ತಲಾಗಿದೆ. ಇದು ಪೂಜೆಗೆ ಬಳಸುವ ದೇವಾಲಯವಲ್ಲ, ಇದನ್ನ ಒಂದು ಐತಿಹಾಸಿಕ ಸ್ಮಾರಕವಾಗಿ ಸಂರಕ್ಷಿಸಲಾಗಿದೆ. ಇಲ್ಲಿ ಕೇವಲ ಗೋಡೆಗಳಲ್ಲದೆ ಮೇಲ್ಛಾವಣಿಗಳಲ್ಲಿಯೂ ಶಿಲ್ಪಗಳನ್ನು ಕೆತ್ತಲಾಗಿದೆ. ಭೂಮಿಯ ವಿರುದ್ಧ ದಿಕ್ಕಿನಲ್ಲಿ ಕಲ್ಲಿನಲ್ಲಿ ಕೆತ್ತುವ ಕಲೆ ಅತ್ಯಂತ ಕಠಿಣವಾದದ್ದು, ಆದರೆ ಶಿಲ್ಪಿಗಳು ಯಾವುದೇ ತಪ್ಪಿಲ್ಲದೆ ಅದನ್ನು ಯಶಸ್ವಿಯಾಗಿ ನಿರ್ಮಿಸಿದ್ದಾರೆ. ಇಲ್ಲಿ 10ನೇ ಶತಮಾನದ ಚಿತ್ರಕಲೆಯನ್ನು ನೋಡಬಹುದು. ಎಲ್ಲೋರಾ ಗುಹೆಗಳಲ್ಲಿ ಅತ್ಯಂತ ಪ್ರಮುಖ ಸ್ಮಾರಕವೆಂದರೆ ಅದು ರಾಷ್ಟ್ರಕೂಟ ರಾಜ 1ನೇ ಕೃಷ್ಣನ ಕಾಲದಲ್ಲಿ ನಿರ್ಮಿಸಿದ ಕೈಲಾಸನಾಥ ಮಂದಿರ. ಇದು ಒಂದೇ ದೊಡ್ಡ ಬಂಡೆಯನ್ನ ಮೇಲಿನಿಂದ ಕೆಳಗೆ ಕೆತ್ತಿ ರೂಪಿಸಿದ ಭವ್ಯ ಮಂದಿರ. ಸುಮಾರು 2 ಲಕ್ಷ ಟನ್ ಕಲ್ಲನ್ನು ತೆಗೆದು ಒಂದು ಬೆಟ್ಟವನ್ನ ಕೊರೆದು ಈ ನಿರ್ಮಾಣವನ್ನ ಮಾಡಲಾಗಿದೆ. 2 ಲಕ್ಷ ಟನ್ ಅಂದರೆ 33,000 ಆನೆಗಳ ತೂಕದಷ್ಟು ಮತ್ತು ಒಂದು ದೊಡ್ಡ ಬೆಟ್ಟದಷ್ಟು ಎಂದು ಅಂದಾಜಿಸಬಹುದು. ಕಠಿಣ ಬಂಡೆಕಲ್ಲಿನೊಳಗೆ ದೇವಾಲಯಗಳು, ಅದ್ಭುತ ಶಿಲ್ಪಗಳು, ಮಂಟಪಗಳು ಹಾಗೂ ಪ್ರತಿಮೆಗಳು ನಿರ್ಮಾಣವಾಗಿರುವುದನ್ನು ನೋಡಿದಾಗ ಇಂದಿಗೂ ಜಗತ್ತೇ ಆಶ್ಚರ್ಯದಿಂದ ನಿಂತು ನೋಡುವಂತೆ ಮಾಡುತ್ತದೆ. ರಾಮಾಯಣ, ಮಹಾಭಾರತ ಕಥೆಗಳು ಗೋಡೆಗಳ ಮೇಲೆ ಕೆತ್ತಲಾಗಿದೆ. ರಾವಣನು ಕೈಲಾಸ ಪರ್ವತವನ್ನ ಎತ್ತುವ ದೃಶ್ಯ ಬಹಳ ಸುಂದರವಾಗಿ ಕೆತ್ತಲಾಗಿದೆ. ವಿಷ್ಣುವಿನ ನರಸಿಂಹ ಅವತಾರ, ದೇವ ದೇವಿಯರ ಶಿಲ್ಪಗಳು ಮತ್ತು ಜೀವಂತದಂತೆ ಕಾಣುವ ಆನೆ ಸಿಂಹಗಳ ಮೂರ್ತಿಗಳನ್ನು ನೋಡಬಹುದು. ಈ ನಿರ್ಮಾಣವನ್ನ ಒಂದೇ ಕಲ್ಲಿನಿಂದ ಕೊರೆದು ಮಾಡಿರುವುದರಿಂದ ಇಲ್ಲಿ ಯಾವುದೇ ಜಾಯಿಂಟ್ಗಳು ಕಾಣಿಸೋದಿಲ್ಲ. ಸಂಪೂರ್ಣ ದೇವಾಲಯ ರಥದ ಆಕಾರದಲ್ಲಿ ರೂಪುಗೊಂಡಿದೆ. ಇದು ಊಹೆಗೂ ಮೀರಿದ ವಾಸ್ತು ವೈಭವದ ಉದಾಹರಣೆ. ಇಲ್ಲಿನ ಕಲ್ಲುಗಳು ಬಸಾಲ್ಟ್ ಕಲ್ಲಿನ ಬಂಡೆಗಳಾಗಿವೆ. ಇಂತಹ ಕಠಿಣ ಕಲ್ಲುಗಳನ್ನು ಕೊರೆದು ನಿರ್ಮಿಸುವುದು ಅಷ್ಟು ಸುಲಭದ ಕೆಲಸವಲ್ಲ. ಕೇವಲ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಲು ಸುಮಾರು 100 ವರ್ಷಗಳ ಕಾಲ ತೆಗೆದುಕೊಂಡಿತು. ಕೊರೆದ ಕಲ್ಲುಗಳನ್ನು ಎಲ್ಲಿಗೆ ಸಾಗಿಸಿದರು ಎಂಬುದು ಒಂದು ದೊಡ್ಡ ಪ್ರಶ್ನೆಯಾಗಿದೆ. ಯಾಕೆಂದ್ರೆ ಅಷ್ಟು ಪ್ರಮಾಣದ ಕಲ್ಲುಗಳು ಎಲ್ಲೂರ ಸುತ್ತಮುತ್ತ ಎಲ್ಲಿಯೂ ಕಾಣಿಸುವುದಿಲ್ಲ. ಈ ಸಂಪೂರ್ಣ ನಿರ್ಮಾಣ ಬಹು ಅಂತಸ್ತಿನ ಕಟ್ಟಡದಂತೆ ರೂಪುಗೊಂಡಿದೆ. ಆ ಕಾಲದಲ್ಲಿ ನಮ್ಮ ಪೂರ್ವಜರು ಇಂತಹ ಬಹು ಅಂತಸ್ತಿನ ನಿರ್ಮಾಣ ಮಾಡುವ ತಾಂತ್ರಿಕ ಜ್ಞಾನ ಹೊಂದಿದರು ಎಂಬುದು ಆಶ್ಚರ್ಯಕರವಾಗಿದೆ. ದೇವಾಲಯದ ಹಿಂಭಾಗದಲ್ಲಿ 100 ಟನ್ ತೂಕದ ಬಂಡೆಗಳು ಯಾವುದೇ ಆಧಾರವಿಲ್ಲದೆ ವರ್ಷಗಳ ಕಾಲ ನಿಂತಿರುವುದು ಮತ್ತೊಂದು ಸೋಜಿಗವಾಗಿದೆ. सबसे ऊपर का लाइन देखिए, बाई तरफ से लेफ्ट साइड से एक आदमी एक पैर पे खड़े हैं, तो वो अर्जुन है, तप कर रहे हैं शिव जी से पाशुपत अस्त्र पाने के लिए। नीचे की लाइन में ऊपर फर्स्ट लाइन में लेफ्ट साइड ओके, हाँ यहाँ एक पाँव पे खड़े। हाँ, फिर तीसरे नंबर की लाइन देखना, तीसरे नंबर के लाइन में आखिरी में देखना, एक आदमी के हाथ में बहुत बड़ा व्हील है, रथ का पहिया हो। अभिमन्यु चक्रव्यूह में अकेले लड़ रहे हैं। फिर आखिरी लाइन में लेफ्ट साइड में देखिए, एक आदमी के हाथ में गदा है, वो भीम है, और नीचे के 2 लाइन में कृष्ण भगवान का बचपन दिखाया है। तो सबसे आखिरी लाइन देखिए आप, जिसमें एक बड़ा पेड़ दिखाया है, बरगद का पेड़, वो उस जमाने का गोकुल है, और उस पेड़ के नीचे यशोदा माता मक्खन बना रहे हैं पुराने तरीके से, हाथ से घुमा घुमा के। फिर उसके ऊपर का लाइन, उसमें एक झूला है, गिरगल पालना, जिसमें बच्चा सोया है, वो कृष्ण भगवान है, और उस बच्चे के ऊपर एक पंछी ने अटैक किया है। वो पंछी नहीं है, राक्षस है, पंछी का रूप लेके आया बच्चे को मारने के लिए। तो बच्चे ने पंछी का गला दबा दिया है, उससे वो पंछी मर रहा है। मरते समय वो पंछी का रूप छोड़ दिया है और अपने राक्षस वाले रूप में आ गया है। इस तरह महाभारत और कृष्ण भगवान का बचपन इन छोटी छोटी मूर्तियों में दिखाया है। अभी ಶತಮಾನಗಳ ಹಿಂದೆ ನಮ್ಮ ಪೂರ್ವಜರು ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನು ಎಷ್ಟು ಭಕ್ತಿಯಿಂದ ಆರಾಧಿಸುತ್ತಿದ್ದರು ಎಂಬುದಕ್ಕೆ ಈ ದೇವಾಲಯ ಸಾಕ್ಷಿಯಾಗಿದೆ. ಇಂತಹ ಅದ್ಭುತ ದೇವಾಲಯವನ್ನು ನಾಶಪಡಿಸಲು ಔರಂಗಜೇಬ್ ಪ್ರಯತ್ನ ಪಟ್ಟಿದ್ದಾನೆ. ಆದರೆ ಅವನ ಸೈನ್ಯಕ್ಕೆ ಕೆಲವು ಶಿಲ್ಪಗಳನ್ನು ಮಾತ್ರ ಹಾನಿ ಮಾಡುವುದು ಸಾಧ್ಯವಾಯಿತು. ಸಂಪೂರ್ಣ ದೇವಾಲಯವನ್ನು ನಾಶಪಡಿಸಲು ಅವರಿಗೆ ಸಾಧ್ಯವಾಗಲಿಲ್ಲ. ಚರಣಾದ್ರಿ ಬೆಟ್ಟಗಳಲ್ಲಿ ನಿರ್ಮಾಣವಾದ ಈ ದೇವಾಲಯವು ವಿಶ್ವದ ಅತ್ಯಂತ ದೊಡ್ಡ ಏಕಶಿಲಾ ರಚನೆಯಾಗಿದೆ. ಪ್ರವೇಶ ದ್ವಾರದಲ್ಲಿ ಸುಮಾರು 70 ಅಡಿ ಎತ್ತರದ 2 ಭವ್ಯ ಕಂಬಗಳು ಇವೆ. ಗರ್ಭಗುಡಿಯಲ್ಲಿ ದೊಡ್ಡ ಶಿವಲಿಂಗವಿದೆ.
ರಾಷ್ಟ್ರಕೂಟ ರಾಜ 1ನೇ ಕೃಷ್ಣ ಶಿವನ ಮಹಾಭಕ್ತರಾಗಿದ್ದರಿಂದ ಇಲ್ಲಿ ಶಿವನ ವೈಭವವನ್ನು ಕೊಂಡಾಡುವ ಅನೇಕ ಶಿಲ್ಪಗಳನ್ನು ಕೆತ್ತಿಸಲಾಗಿದೆ. ಸುಮಾರು 100 ವರ್ಷಗಳ ಕಾಲ ನಡೆದ ಈ ನಿರ್ಮಾಣವನ್ನು ನೋಡಿದರೆ ಅನೇಕ ತಲೆಮಾರುಗಳ ಶಿಲ್ಪಿಗಳು ಮತ್ತು ಕುಟುಂಬಗಳು ಸೇರಿ ಕೆಲಸ ಮಾಡಿದ್ದಾರೆಂದು ಊಹಿಸಬಹುದು. ತಂದೆಯರಿಂದ ಮಕ್ಕಳಿಗೆ ಕಲೆಯ ಅನುಭವ ಮತ್ತು ಜ್ಞಾನವನ್ನು ಹಂಚಿಕೊಂಡ ಪರಿಣಾಮದಿಂದಲೇ ಇಷ್ಟು ವರ್ಷಗಳ ಕಾಲ ಯಾವುದೇ ದೊಡ್ಡ ತಪ್ಪಿಲ್ಲದೆ ಈ ಮಹಾನ್ ನಿರ್ಮಾಣ ಸಾಧ್ಯವಾಯಿತು. ಕೈಲಾಸನಾಥ ದೇವಾಲಯ ರಚನೆಯ ಹಿಂದಿನ ಇತಿಹಾಸ. ರಾಜ 1ನೇ ಕೃಷ್ಣನು ಬಾದಾಮಿ ಚಾಲುಕ್ಯರ ವಿರುದ್ಧ ಯುದ್ಧ ಸಾರಿ ಮಹತ್ತರವಾದ ಜಯ ಸಾಧಿಸುತ್ತಾನೆ. ಆ ಯುದ್ಧದ ನಂತರ ಅವನು ಪಟ್ಟದಕಲ್ಲಿನಲ್ಲಿ ನಿರ್ಮಾಣವಾದ ವಿರೂಪಾಕ್ಷ ದೇವಾಲಯವನ್ನು ನೋಡಿ ಅಚ್ಚರಿಗೊಳಗಾಗುತ್ತಾನೆ. ಆ ದೇವಾಲಯದ ಅದ್ಭುತ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆ ಅವನ ಮನಸ್ಸಿನ ಮೇಲೆ ಆಳವಾದ ಪ್ರಭಾವ ಬೀರುತ್ತದೆ. ಅಷ್ಟರ ಮಟ್ಟಿಗೆ ಪ್ರಭಾವ ಬೀರಿದ ಈ ದೇವಾಲಯವನ್ನು ನೋಡಿ ಇದೇ ರೀತಿಯ ಭವ್ಯ ದೇವಾಲಯವನ್ನು ನಿರ್ಮಿಸಬೇಕೆಂದು ಅವನು ಸಂಕಲ್ಪ ಮಾಡುತ್ತಾನೆ. ಹೀಗಾಗಿ ವಿರೂಪಾಕ್ಷ ದೇವಾಲಯವನ್ನು ನಿರ್ಮಿಸಿದ ಚಾಲುಕ್ಯ ವಾಸ್ತುಶಿಲ್ಪಿಗಳನ್ನ ಯುದ್ಧ ಜಯದ ಬಹುಮಾನವಾಗಿ ತನ್ನೊಂದಿಗೆ ಎಲ್ಲೋರಾಗಿ ಕರೆದುಕೊಂಡು ಹೋಗುತ್ತಾನೆ. ಅವರು ಎಲ್ಲೋರದ ರಾಷ್ಟ್ರಕೂಟ ಶಿಲ್ಪಿಗಳೊಂದಿಗೆ ಸೇರಿ ದೇವಾಲಯ ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸುತ್ತಾರೆ. ಈ ಶಿಲ್ಪಿಗಳಲ್ಲಿ ಪಲ್ಲವ ಶಿಲ್ಪಿಗಳೂ ಇದ್ದರು. ಅದರ ಪರಿಣಾಮವಾಗಿ ಎಲ್ಲೋರದ ಕೈಲಾಸ ದೇವಾಲಯವು ಪಟ್ಟದಕಲ್ಲಿನ ವಿರೂಪಾಕ್ಷ ದೇವಾಲಯದ ಶೈಲಿಯನ್ನು ಹೋಲುತ್ತದೆ. ಈ ದೇವಾಲಯವು ಚಾಲುಕ್ಯ, ಪಲ್ಲವ ಮತ್ತು ರಾಷ್ಟ್ರಕೂಟ ಶಿಲ್ಪಿಗಳ ಒಕ್ಕೂಟದಿಂದ ನಿರ್ಮಿತವಾದ ಅದ್ಭುತ ಕಲಾಕೃತಿ. ಚಾಲುಕ್ಯರು ಮತ್ತು ಪಲ್ಲವರು ವಾಸ್ತುವಿನ್ಯಾಸ ಹಾಗೂ ಶಿಲ್ಪಕಲೆಯಲ್ಲಿ ಪರಿಣಿತರಾಗಿದ್ದರೆ, ರಾಷ್ಟ್ರಕೂಟ ಶಿಲ್ಪಿಗಳು ಶಿಲಾಕಡಿತ ಕಲೆಯಲ್ಲಿ ಅಪಾರ ನಿಪುಣರಾಗಿದ್ದರು. ಇವರ ಸಮನ್ವಯ ಮತ್ತು ಅಪಾರ ಪ್ರತಿಭೆಯಿಂದಲೇ ಎಲ್ಲೋರಾದ ಈ ಅದ್ಭುತ ಕೈಲಾಸ ದೇವಾಲಯ ಜನ್ಮ ತಾಳಿತು. ಇಂತಹ ಅನೇಕ ಅಚ್ಚರಿ ಸ್ಥಳಗಳನ್ನು ತಿಳಿದುಕೊಳ್ಳಲು ನಮ್ಮ ಜೊತೆ ಇರಿ. ನಮ್ಮ ಪ್ರಯಾಣ ಮುಂದುವರಿಯುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾವು ಮತ್ತೆ ಇನ್ನೊಂದು ಅದ್ಭುತ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಧನ್ಯವಾದಗಳು.